ಬಯಲುಸೀಮೆ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ರೈತರ ಪರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇರ್ತಕ್ಕಂಥ ವಿಚಾರಣವನ್ನ ಇವತ್ತು ತಿಳಿಸಬೇಕು ಅಂತ ಹೇಳಿ ಇವತ್ತು ಸುದೀರ್ಘವಾಗಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್, ಸಿದ್ದರಾಮಯ್ಯ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿ ಸರ್ಕಾರ, ರಾಜ್ಯದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಸಿಎಂ ಸೀಟ್ ಕಡೆ ಗಮನ ಹರಿಸಿ ರಾಜ್ಯದ ಜನರನ್ನು ಬರ್ಬಾದ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಹಿಂದ ನಾಯಕರಿಗೆ, ದಲಿತ ನಾಯಕರಿಗೆ 2.5 ವರ್ಷದ ನಂತರ ಡಿಕೆಶಿಗೆ ಬಿಟ್ಟುಕೊಡಬೇಕಾ, ಇಲ್ಲ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿಗಳು ಆಗಿರಬೇಕಾ ಎಂಬ ಚರ್ಚೆಯಲ್ಲಿಯೇ ತೊಡಗಿದ್ದಾರೆ ಎಂದು ಲೇವಡಿ ಮಾಡಿದರು. ನಮ್ಮ ತಂದೆಯೇ ಆಗಿರಬೇಕಾ ಎಂಬ ಬಗ್ಗೆ ಯತೀಂದ್ರ ಅವರು ಹೇಳಬೇಕಾ ಅಥವಾ ನಾನೇ 5 ವರ್ಷ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಹೇಳಬೇಕಾ ಎಂಬ ಚರ್ಚೆಗಳು ನಡೆಯುತ್ತಿವೆ. ಇವರಿಗೆ ಯಾವಾಗಲೂ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತಾ ಇರಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಅನಾಚಾರಗಳು ನಡೆಯುತ್ತಿದೆ, ಅವು ರಾಜ್ಯದ ಜನರಿಗೆ ಗೊತ್ತಾಗಲ್ಲ. ದಿನಕ್ಕೊಂದು ಕೊಲೆ, ಅತ್ಯಾಚಾರ ನಡೆಯುತ್ತಿದೆ, ಇವುಗಳು ಚರ್ಚೆಗೆ ಬರಲ್ಲ. ಉತ್ತರ ಕರ್ನಾಟಕದ ಜನರು ಪ್ರವಾಹದಿಂದ ನರಕ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡಲು ದುಡ್ಡಿಲ್ಲ, ಅವುಗಳ ಬಗ್ಗೆ ಚರ್ಚೆಗೆ ಬರುತ್ತಿಲ್ಲ. ರೈತರಿಗೆ ಬೆಂಬಲ ಬೆಲೆ ಸಿಗದೆ ನರಕ ಅನುಭವಿಸುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದ ದುಡ್ಡಿಂದ, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಉಳ್ಕೊಂಡಲ್ಲಿ 3 ಕಡೆಗೆ ಅಲ್ಲಿ ಇದನ್ನ ಹಿಮಾಚಲ ಪ್ರದೇಶ ಮಾತಾಡ್ಸಂಗಿಲ್ಲ, ತೆಲಂಗಾಣ ಮಾತಾಡ್ಸಿದ್ರೆ ಮಕದ ಮೇಲೆ ಹೊಡಿತಾನೆ. ಅವ್ರು ಹೇಳ್ಬಿಟ್ಟಿದ್ದಾರೆ ನಮಗೆ ಬದುಕಕ್ಕಾಗ್ತಾ ಇಲ್ಲ, ನೀವು ನಮ್ಮ ಚುಟ್ಟಿಗೆ ಬರಬೇಡಿ ಅಂತೇಳಿ. ಹಾಗಾಗಿ ಕರ್ನಾಟಕದ ಏಕೈಕ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಇರ್ತಕ್ಕಂಥ ಏಕೈಕ ATM ಅದು ಕರ್ನಾಟಕ. ಇಲ್ಲಿಂದ ಲೂಟಿ ಮಾಡಬೇಕು, ಅಲ್ಲಿಗೆ ತಗೊಂಡೋಗ್ಬೇಕು. ಈ ಲೂಟಿ ಮಾಡಿಸೋದಕ್ಕೆ ಇಬ್ಬರ ಮೇಲೆ ಕಾಂಪಿಟೇಷನ್ ಬಿಡ್ತಾರೆ. ನೋಡಪ್ಪ, ನಿನಗೆ CM ಬೇಕು ಅಂತ ಹೇಳಿದ್ರೆ ಇಷ್ಟು ಲೂಟಿ ಮಾಡ್ಕೊಡು ಅಂತ DK ಶಿವಕುಮಾರಿಗೆ ಬತ್ತಿ ಇಡ್ತಾರೆ. ನೀನು ಚೇರ್ ಉಳ್ಕೋಬೇಕು ಅಂದ್ರೆ ಇಷ್ಟು ಕೋಟಿ ಲೂಟಿ ಮಾಡ್ಕೊಡು ಅಂತೇಳಿ ಸಿದ್ದರಾಮಯ್ಯನಿಗೆ ಬತ್ತಿ ಇಡ್ತಾರೆ. ಇವರಿಬ್ಬರು ಆಸೆ ಖುಷಿಯವರಿಗೋಸ್ಕರ ಇಡೀ ದೇಶವನ್ನು, ಇಡೀ ರಾಜ್ಯವನ್ನು ಬರ್ಬಾದ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಯಾವತ್ತು ಬರಗುತ್ರಿ? ನಿಜವಾಗ್ಲೂ ಕೂಡ ಇವತ್ತು ರೈತರು ಬದುಕಬೇಕು ಅಂತ ಹೇಳಿದ್ರೆ, ಜನ ಬದುಕಬೇಕು ಅಂತ ಹೇಳಿದ್ರೆ, ಮಹಿಳೆಯರು ಬದುಕಬೇಕು ಅಂತ ಹೇಳಿದ್ರೆ ಈ ದರಿದ್ರ ಸರ್ಕಾರ ತೊಲಗಬೇಕು. ಇದಕ್ಕಿಂತ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ್ದು. ನಾನು ಹೇಗೆ ಹೇಳೋದು ಗೊತ್ತಿಲ್ಲ ನನಗೆ. ಮೊನ್ನೆ ಇದರಲ್ಲಿ ಅದು ಆರ್ಮಿ ಕಾಲೇಜಲ್ಲಿ ಒಂದು 1 ನೇಷನ್ 1 ಎಲೆಕ್ಷನ್ದು ಒಂದು ಸ್ಟೂಡೆಂಟ್ಸ್ನೆಲ್ಲ ಕರ್ಸ್ಬಿಟ್ಟು ಮಾತಾಡ್ತಾ ಇದ್ವಿ. ಅದು ಯಾವುದು ಪೊಲಿಟಿಕಲ್ ಪಾರ್ಟಿದಲ್ಲ, ಜನರಲ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಕರ್ಸ್ಬಿಟ್ಟು ಮಾತಾಡ್ತಿರೋದು. ಅಲ್ಲಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಒಬ್ಬ ಹುಡುಗ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದ. ಸರ್, ನಮಗೆ ಚಿಕ್ಕಬಳ್ಳಾಪುರದವ್ರು ನಾವು ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಸರ್. ಕಾಲೇಜಲ್ಲಿ ಎಲ್ಲ ನಗ್ತಾರೆ, ಪ್ರದೀಪ್ ಈಶ್ವರವರು ಅಂತ ಎಲ್ಲ ನಗ್ತಾರೆ ಸರ್ ಅಂತೇಳಿ. ಕಾರಣ ಏನೋ ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕಾದ್ರೆ ನನಗಂತೂ ಗೊತ್ತಾಗಲಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದವ್ರಂತ ಹೇಳೋದೇನೆ ಬೇರೆ ಊರಿನ ಜನಗಳ ಮುಂದೆ ಹಾಸ್ಯಾಸ್ಪದ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಊರಿನ ಹೆಸರನ್ನ, ಈ ಊರಿನ ಮರ್ಯಾದೆಯನ್ನು ತೆಗೆದಂತಹ ಪುಣ್ಯಾತ್ಮ ಯಾರ್ರೀ? ಯಾವ ಪುಣ್ಯಾತ್ಮ ಈ ಊರಿನ ಇಂತಹ ಒಂದು ಪವಿತ್ರ ಮಣ್ಣಿನ, ಇಂಥ ಪವಿತ್ರ ಭೂಮಿಯ ಹೆಸರನ್ನ ಇಡೀ ದೇಶದಲ್ಲಿ ನಗೆಪಾಟ್ಲು ಮಾಡೋಕೆ ಮಾಡಿಟ್ಟಿದ್ದಲ್ಲ, ಆ ಪುಣ್ಯಾತ್ಮ ಯಾರು? ಆ ಪುಣ್ಯಾತ್ಮನ ಬ್ಯಾಕ್ಗ್ರೌಂಡ್ ಏನು ಮಾಡ್ತಾ ಇದ್ದಾರೆ ಪುಣ್ಯಾತ್ಮ? ಏನ್ ಪಾಪ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ? ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿದೆ. ರೈತ ಪರ 1% ನಿಂತಿಲ್ಲ. ಚಿಕ್ಕಬಳ್ಳಾಪುರ ಬಯಲುಸೀಮೆಗೆ ಎತ್ತಿನಹೊಳೆ ನೀರು ಯಾವಾಗ ಬರುತ್ತದೆ ಎಂಬ ದಿನಾಂಕ ನಿಗದಿಯಾಗಿಲ್ಲ. HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಬಗ್ಗೆ ಚಕಾರ ಇಲ್ಲ. ಜೋಳದ ಉದ್ಯಮಿ ರಾಮಕೃಷ್ಣಪ್ಪ ಅವರಿಗೆ ವಂಚನೆಯಾಗಿರುವ ವಿಚಾರವಾಗಿ ಜಿಲ್ಲಾ SP ಅನ್ಯಾಯವಾಗಿರುವವರ ಪರ ನಿಲ್ಲಬೇಕು. ರಾಮಕೃಷ್ಣಪ್ಪಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಹೊರಟಿದೆ ಈ ಒಂದು ಚಿಕ್ಕಬಳ್ಳಾಪುರ ಬಯಲುಸೀಮೆ ಎಂದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಎತ್ತಿನಹೊಳೆ ನೀರು ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು 30,000 ಕೋಟಿಗೆ ಹೋಗಿದೆ. ಅದು 2 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವತ್ತು ಬರುತ್ತೆ ಅಂತಂದು ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ. ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ. ಈ HN ವ್ಯಾಲಿ ನೀರು ಕೂಡ 3ನೇ ಹಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಇರ್ತಾ ಇಲ್ಲ. ಇವತ್ತು ಕೃಷ್ಣಾ ನದಿ ನೀರು ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸಂಸದರು ಕೂಡ ಈಗಾಗಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ. ಅದನ್ನು ಮುಂದುವರಿಸತಕ್ಕಂಥ ಕೆಲಸನೂ ಮಾಡಿ ಮುಂದಿನ ದಿನಗಳಲ್ಲಿ HN ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆನೇ ಇಲ್ಲ. ನಮಗೆ ಬರ್ತಾ ಇರ್ತಕ್ಕಂಥ ಎತ್ತಿನಹೊಳೆ ನೀರು ಬಂದು ಕೃಷ್ಣಾ ನದಿ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಬರ್ತಕ್ಕಂಥ ಕೆಲಸ. ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು, ರೈತರು ಬೆಳೀತಾರೆ, ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ. ಅವ್ರು ಮಾರ್ತಕ್ಕಂಥದ್ದನ್ನು ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ. ಈಗ ಶಿಡ್ಲಘಟ್ಟದಲ್ಲಿ 90 ಭಾಗ ಮುಸ್ಲಿಮರು ರೇಷ್ಮೆಯನ್ನು ಪರ್ಚೇಸ್ ಮಾಡ್ತಾರೆ, ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ, ಕೆಲಸ ಮಾಡ್ತಾರೆ.
ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ, ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ.